ಅಥಣಿ ತಾಲೂಕಿನ ಶಿರುಗುಪ್ಪಿ ಗ್ರಾಮ ಪಂಚಾಯತಿ ರಾಜ್ಯದ ಮಾದರಿ ಗ್ರಾಮ ಪಂಚಾಯಿತಿಗಳಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತದೆ. ಗ್ರಾಮೀಣ ಅಭಿವೃದ್ಧಿಯ ಎಲ್ಲಾ ಕ್ಷೇತ್ರಗಳಲ್ಲೂ ವಿಶಿಷ್ಟ ಸಾಧನೆಗೈದಿರುವ ಶಿರುಗುಪ್ಪಿ ನಿಜವಾದ ಅರ್ಥದಲ್ಲಿ ಗ್ರಾಮ ಸರಕಾರವಾಗಿದೆ. ತನ್ನ ಈ ಸಾಧನೆಯ ಕಾರಣದಿಂದ ಉತ್ತಮ ಗ್ರಾಮ ಪಂಚಾಯಿತಿಗಾಗಿ ನೀಡಲಾಗುವ ಗೂಗಲ್ ಪುರಸ್ಕಾರವನ್ನು ಪಡೆದಿದೆ. ಜನಸಂಪರ್ಕ, ಜನಸಹಭಾಗಿತ್ವ, ಜನಸೇವೆಯ ತತ್ವಗಳನ್ನು ಅಳವಡಿಸಿಕೊಂಡು ಅಭಿವೃದ್ಧಿಯ ದಾರಿಯಲ್ಲಿ ಮುನ್ನಡೆಯುತ್ತಿರುವ ಶಿರುಗುಪ್ಪಿ ನೀರು ಮತ್ತು ನೈರ್ಮಲ್ಯದ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಎಲ್ಲರಿಗೂ ಮಾದರಿಯಾಗಿದೆ. ನನ್ನ ಹೆಸರು ಸುಶೀಲಾ ಜನ್ನಪ್ಪ ಕಾಗವಾಡಿ. ನಾವು ಬಂದ್ ಕಾಡ್ತಿರ್ಬೇಕು ನೀರಿಲ್ಲಾಗಿದ್ದು ರೀ. 3-20 ಮಳ ಹಾಗ್ರಿ, 2 ಕೊಡ ನೀರು ಜಗ್ಗೋದ್ರಿ. ಈ ಕಡೆ ಮದರಿ ಹಾದಿಗೆ ಹೋಗಾರಿ, ಕಾಗವಾಡ ಹಾದಿಗೆ ಹೋಗಾರ, ಈ ಹಾದಿಗೆ ಹೋಗಾರ, ಲೋಕಂಡ್ ಬಾಯಿಗೆ ಹೋಗಾರ. ಇವೆಲ್ಲ ನೀರು ತುಂಬ್ಕೊಂಡ ನಾವು ಬರೋಸ್ತಕ ನಮಗೆ ಕಷ್ಟ ಆಗ್ತೈತಿ. ಮತ್ತು ನಾವು ಈಗ ಬೇಕಾರೆ ಇವ್ರು ಏನ್ ಮಾಡ್ತಾರು, ಇಷ್ಟರಿಂದ ನಾವು ಆ ನೀರಿನ ಸುಖದಾಗಿದ್ದೆವು. ನಮ್ಮ ದಂಧೆಗಳು ಭೀ ಕಮ್ಮಿ ಆಗಿದಾವ್ರಿ. ನಾವು ಈಗ ಸುಖದಾಗಿದ್ದೆವು. ನಮ್ಗೆ ಮತ್ತು ಫಿಲ್ಟರ್ ಆಗಿ ನೀರು ಬರ್ತಾವು. ಪೈಲ ಹೊಳಿ ನೀರು ಅಂದ್ರೆ ಹೊಳಿ ಏರ್ತಂದ್ರೆ ಹೊಳಿ ನೀರು ಬಂದು ಇಲ್ಲಿ ಹಾದಿ ಚಾಣಕ್ ಹಾದಿ ಹೊಳಿ ಬರ್ತಿತ್ರಿ. ಅಲ್ಲಿ ನೀರು ತಂದ ಕೊಡ್ಗೋತ್ 3 ದಿನ ಇಡವ್ರು. ಹೊಳಿ ನೀರು ಬಂದು ಅದು 3 ದಿನ ಆಗಾನ ಕೊಡ್ದಂದು ಪೀಪ್ದಾಗ ಬಾಳ್ಸವ್ರ ಬಡ್ಡಾಗ ಇಷ್ಟ ಕೆಸರು ಹಿಡಿಯೋದ್ರಿ. ಹಬ್ಬ ಹುನಿ ಯುಗಾದಿ ಐಕಿತಿ ಮನೆಮಿ ಹಿಂಗೆ ಬಂದು ಒಗ್ಯಾನೆಲ್ಲ ಕಟ್ಕೊಂಡ ನಾವು ಚಿತ್ರಪುರ ಹೊಳಿಗೆ ಹೋಗ್ತಿದ್ವಿ ರೀ. ನಕ್ ರಟ್ಟಿ ಕಟ್ಕೊಂಡು ಛತ್ತಕ್ಕೆ ಹತ್ತ ಹೋಗಾರಿ. ಒಗ್ಯಾನ ಒಕ್ಕೊಂಡು ಒಣಸ್ಕೊಂಡು ಬರೋ ಸಾಕ. ಈ ಒಗ್ಯಾನ ಸುಖ ನೀರಿಲ್ಲಾಗಿದ್ದು ರೀ. ಕುಡಿಯೋದ ಫ್ರೀ ಇತ್ತು, ಮತ್ತೆ ಒಗ್ಯಾನ್ರಕ್ರಿ ಎಲ್ಲಿ ಹೋಗ್ತಾರದ. ಹಿಂಗ ನಮಗೆ ಒನ್ನೆಸ್ ಭಾಳ ಆಗಿದ್ರಿ. ಈಗ ಬಕ್ರ ಅಗದಿ ಸಂಪೂರ್ಣ ಚಂದ ಹಿಡಿದ. ಮತ್ತೇನ್ ಬೇಕ್ರಿ? ಕೆಲವು ವರ್ಷಗಳ ಹಿಂದೆ ಈ ಗ್ರಾಮದ ಜನರು ಶುದ್ಧವಾದ ಕುಡಿಯುವ ನೀರಿಗಾಗಿ ಹಪಹಪಿಸುವ ಸ್ಥಿತಿ ಇತ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಈಗ ಅವರ ಮುಖದಲ್ಲಿ ನಗುವಿನ ಸೆಲೆ ಮೂಡಿದೆ. 1995ರಲ್ಲಿ ವಿಶ್ವ ಬ್ಯಾಂಕ್ ನೆರವಿನ ಕುಡಿಯುವ ನೀರಿನ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಇವರ ಪ್ರಯತ್ನದ ಹಿಂದೆ ದೊಡ್ಡ ಹೋರಾಟವೇ ಇದೆ. ನಾನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಶಿರುಗುಪ್ಪಿ ಗ್ರಾಮ ಪಂಚಾಯಿತಿಯ ಸದಸ್ಯ ರಾಮಗೌಡ ನರಸಗೌಡ ಪಾಟೀಲ್ ಅಂತ ಹೇಳಿ. ನಾನು ಸತತವಾಗಿ ಇದು 3ನೇ ಬಾರಿಗೆ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ. ಈ ಗ್ರಾಮ ಪಂಚಾಯತ್ ಸದಸ್ಯ ಆಗೋಕ್ಕಿಂತ ಮುಂಚೆ ನಾನು ಈ ವಾಟರ್ ಸಪ್ಲೈ ಕಮಿಟಿಯಲ್ಲಿ ಕೆಲಸ ಮಾಡಿದ್ದೇನೆ. ಆವಾಗ ಸುಮಾರು 95-96 ಇಸ್ವಿದಾಗ ಭಾಳಷ್ಟು ಅದರಿಂದ ಭಾಳ ದೊಡ್ಡ ಸಮಸ್ಯೆ ಇತ್ತು ನಮ್ಮ ಊರಿಗೆ. ಎಷ್ಟು ಸಮಸ್ಯೆ ಇತ್ತಂದ್ರೆ ನಮ್ಮ ಶಿರುಗುಪ್ಪಿ ಗ್ರಾಮಕ್ಕೆ ಯಾರೂ ಹೆಣ್ಣು ಕೂಡ ಕೊಡ್ತಾಯಿಲ್ಲ ಇಲ್ಲಿ. ಯಾಕಂದ್ರೆ ಕುಡಿಲಿಕ್ಕೆ ನೀರಿಲ್ಲ. ಎಲ್ಲೇ ಹೋಗಿ ಹೊಳೆಯಿಂದ ಇಲ್ಲಿಂದ ಸುಮಾರು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನೀರು ತರಬೇಕು. ಬಾವಿಯಿಂದ ನೀರು ತರಬೇಕು. ರಾತ್ರಿ ಹಗಲು ಯಾವಾಗಲೂ 24 ಗಂಟೆ ಬರೀ ನೀರು ತಗೊಳ್ಳೋವಂಥ ಪರಿಸ್ಥಿತಿ ಇತ್ತು. ಕುಡಿಲಿಕ್ಕೆ ನೀರಿಲ್ಲಾಗಿತ್ತು. ಜಮೀನೊಳಗೆ ಅಲ್ಲೇ ನೀರಿಲ್ಲಾಗಿತ್ತು. ಅದಕ್ಕಾಗಿ ಭಾಳಷ್ಟು ನಾವು ತುಂಬ ಕೊಳಚೆ ನೀರನ್ನು ನಾವು ಕುಡಿತಿದ್ದು. ಮುಂದೆ 96 ಇಸ್ವಿನಲ್ಲಿ ವಿಶ್ವ ಬ್ಯಾಂಕ್ ಯೋಜನೆ ಅಡಿಯಲ್ಲಿ ಒಂದು ಸ್ಕೀಮ್ ಬಂತು. ಆವಾಗ ನಮ್ಮ ಶಿರುಗುಪ್ಪಿ ಗ್ರಾಮದ ಎಲ್ಲ ಹಿರಿಯರು ಕೂಡ್ಕೊಂಡು ಒಂದು ಗ್ರಾಮ ಸಭೆಯನ್ನು ತೆಗೆದುಕೊಂಡ್ರು. ಪ್ರತಿ ಮನೆಗೆ 100 ರೂಪಾಯಿ, ರೇಷನ್ ಕಾರ್ಡ್ಗೆ 100 ರೂಪಾಯಿ, ಅಥವಾ ಅಂಗಡಿ ಅಥವಾ ವಾಹನಗಳಿದ್ರೆ ಅದಕ್ಕೆ ಬೇರೆ ಬೇರೆ ಅಮೌಂಟನ್ನು ಹೇಳಿ ಎಲ್ಲರೂ ನೀವು ಜನರು ತುಂಬಿದಾಗ ನಮ್ಮ ಕುಡಿ ನೀರದ ಇದು ಆಗ್ತಿದೆ ಅಂತ ಹೇಳಿ ವಿಚಾರ ಮಾಡ್ಕೊಂಡು ಹೇಳಿದಾಗ ಎಲ್ಲ ನಮ್ಮ ಜನರೆಲ್ಲ ಶಿರುಗುಪ್ಪಿ ಗ್ರಾಮಸ್ಥರು ಒಂತಿಗೆನ ಕಲೆಕ್ಷನ್ ಮಾಡಿಕೊಟ್ರು. ನಮ್ಮ ಈ ವಿಶ್ವ ಬ್ಯಾಂಕ್ ಯೋಜನೆ ಅಡಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಕೆಲಸ ನಡೆದಿದ್ದು ಅಲ್ಲ, ನಮ್ಮ ಶಿರುಗುಪ್ಪಿ ಗ್ರಾಮ, ಜುಗಳ ಗ್ರಾಮ, ಬೇರೆ ಬೇರೆ ಪಕ್ಕದ ಐನಾಪುರ ಗ್ರಾಮ, ಈ ಥರ ಭಾಳಷ್ಟು ಗ್ರಾಮದಲ್ಲಿ ಎಲ್ಲ ಕಳಪೆ ಕಾಮಗಾರಿ ನಡೆದಾಗ ನಮ್ಮ ಶಿರುಗುಪ್ಪಿ ಗ್ರಾಮದ ಒಂದು ದೊಡ್ಡ ಹೋರಾಟ ಮಾಡಿದ್ವಿ. ನಾವು ಕಳಪೆ ಕಾಮಗಾರಿ ಆಗ್ತಿದೆ ಅಂಥೇಳಿ ನಾವು ಭಾಳಷ್ಟು ರಸ್ತಾ ರೋಕೋ ಮಾಡಿದ್ವು, ರಸ್ತೆ ತಡೆಯನ್ನು ಮಾಡಿದೆವು. ಆಮೇಲೆ ಉಪವಾಸ ಸತ್ಯಾಗ್ರಹ ಕೂತು ನಾವು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕದೊಳಗೆ ನಾವು ಸಕ್ಸಸ್ ಆದವು. ಆವಾಗೊಂದು ನೀರು ನಾವು ಚೆನ್ನಾಗಿ ನೀರು ಕುಡಿತಾ ಇದ್ದೇವೆ ಇಲ್ಲಿ. ಅದೇ ಪ್ರಕಾರ ಈ ನೀರು ಎಷ್ಟು ಗುಣಮಟ್ಟದಿದೆ ಅಂದರೆ ನೀವು ನೋಡ್ತಾ ಇದ್ದರೆ ನಮ್ಮ ಶಿರುಗುಪ್ಪಿ ಗ್ರಾಮದಲ್ಲಿ ಇಲ್ಲಿ ದನಗಳು ಬಿಡ್ತೀವಿ. ಕೆರೆ ಇದೆ, ಅಲ್ಲಿ ಕೆರೆಯಲ್ಲಿ ಹೋದರೆ ದನಗಳು ಕೆರೆಯಲ್ಲಿ ನೀರು ಕುಡಿಯೋದಿಲ್ಲ. ಬಂದು ಇಲ್ಲಿ ಟ್ಯಾಕಿ ಹತ್ರ ಬಿಟ್ಟರೆ ಫಿಲ್ಟರ್ ನೀರು ಕುಡಿತಾವೆ. ಹೊರತಾಗಿ ಈ ಡೈರೆಕ್ಟ್ ನೇರವಾಗಿ ನೀರು ಬಂದಂಥ ಕೃಷ್ಣಾ ನದಿ ನೀರು ನಮ್ಮ ಗ್ರಾಮದಲ್ಲಿ ದನಗಳು ಸಗಟು ಕುಡಿಯೋಂಗಿಲ್ಲ. ಅಂದರೆ ಇಷ್ಟು ಶುದ್ಧವಾದ ನೀರು ನಮ್ಮ ಶಿರುಗುಪ್ಪಿ ಗ್ರಾಮಕ್ಕೆ ಐತಿ. ಈ ಮುಂಚೆ ಭಾಳಷ್ಟು ಆರೋಗ್ಯದ ಹಾನಿಕರ ಆಗಿತ್ತು. ಕಾಲ್ರಾ ಬರ್ತಿದ್ದು, ಟೈಫಾಯ್ಡ್ ಅಂತ ಪೇಷಂಟ್ ಅಂದ್ರೆ ರೋಗ ಬರ್ತಿದ್ದು. ಆದ್ರೆ ಈ ಫಿಲ್ಟರ್ ನೀರು ಅದೊಂದು
ಒಂದೂ ಕೂಡ ಶಿರಗುಪ್ಪಿ ಗ್ರಾಮದಲ್ಲಿ ಕಾಲರಾ ಆಗಿಲ್ಲ, ಒಂದೂ ಟೈಫಾಯ್ಡ್ ಪೇಷಂಟ್ ಆಗಿಲ್ಲ. ಈಗ ಮೊದಲಿನಕ್ಕಿಂತ ನೀರು ಈಗ ಹೊಳೆದಿಂದ ನೇರವಾಗಿ ಕೃಷ್ಣಾ ನದಿಯಿಂದ 3-4 ಕಿಲೋಮೀಟರ್ ನೀರು ಇಲ್ಲಿ ಬರ್ತದೆ. ಇಲ್ಲಿಂದ ಸ್ಟಾಕ್ ಟ್ಯಾಂಕ್ ಹೋಗ್ತದೆ, ಅಲ್ಲಿಂದ ಫಿಲ್ಟರ್ ಟ್ಯಾಂಕ್ ಹೋಗ್ತದೆ ರೀ. ಅಲ್ಲಿಂದ ಸಂಪಿಗೆ ಹೋಗ್ತದೆ. ಅಲ್ಲಿ ಮತ್ತೆ ಪಂಪ್ ಹೌಸ್ದಿಂದ ಓವರ್ ಹೆಡ್ ಟ್ಯಾಂಕಿಗೆ ನೀರು ಕಳಿಸಿ ಅಲ್ಲಿಂದ ಪ್ರತಿ ಮನೆಗೆ ನಾವು ನೀರು ಬಿಡ್ತಾ ಇದ್ದೀವಿ. ಅಧ್ಯಕ್ಷರೇ, ಜನರು ಮತ್ತು ಗ್ರಾಮ ಪಂಚಾಯತಿ ಸಹಭಾಗಿತ್ವದಲ್ಲಿ ಇವತ್ತು ಎಲ್ರಿಗೂ ಒಳ್ಳೆ ಕುಡಿಯುವ ನೀರು ಸಿಗುವಂತ ವ್ಯವಸ್ಥೆ ಆಗಿದೆ. ಈಗ ಕುಡಿಯುವ ನೀರು ನೀವು ಕೊಡ್ತಾ ಇದ್ದೀರಿ, ಅದಕ್ಕೆ ಎಷ್ಟು ಕುಟುಂಬಗಳಿಗೆ ನೀವು ಕುಡಿಯುವ ನೀರನ್ನ ಮನೆಗಳಿಗೆ ಕೊಡ್ತಾ ಇದ್ದೀರಿ ಮತ್ತು ಅದಕ್ಕೆ ಹೇಗೆ ಟ್ಯಾಕ್ಸ್ ಅನ್ನು ವಸೂಲು ಮಾಡ್ತಾ ಇದ್ದೀರಿ? ಸರ್, ಈಗ ರಾಮಗೌಡರು ಹೇಳಿದಾಗೆ 1252 ಮನೆಗಳಿಗೆ ಆಲ್ರೆಡಿ ಚಾವಿಯನ್ನು ಕೊಟ್ಟಿದ್ದೇವೆ ಮತ್ತು ನೀರಿನ ಡೈಲಿ 2 ತಾಸು ನೀರು ಬಿಡ್ತಿದ್ದೇವೆ. ಈಗ ಟ್ಯಾಕ್ಸ್ ಇಯರ್ಲಿ ನಾವು 500 ರೂಪಾಯಿ ಒಂದು ಮನೆಯಿಂದ 500 ರೂಪಾಯಿ ಟ್ಯಾಕ್ಸನ್ನು ನಾವು ಕಲೆಕ್ಟ್ ಮಾಡ್ತಿದ್ದೇವೆ. ಆ ಟ್ಯಾಕ್ಸನ್ನು ಅವ್ರು ತುಂಬಬೇಕಾದ್ರೆ ನಾವು ನೇರವಾಗಿ KVG ಬ್ಯಾಂಕಿಗೆ ತುಂಬಬೇಕು. ಆ ಥರ ವ್ಯವಸ್ಥೆ ಮಾಡಿದ್ದೇವೆ. ಒಬ್ಬರು ತುಂಬಬೇಕಾದ್ರೆ 3 ರಿಸಿಟನ್ನು ನಾವು ಇದು ಮಾಡಿದ್ದೇವೆ. 500 ರೂಪಾಯಿ ತುಂಬಿದ ಒಂದು ರಿಸಿಟ್ ಬ್ಯಾಂಕಿನಲ್ಲಿ ಇರ್ತದೆ, ಒಂದು ಫಲಾನುಭವಿಗಳಿಗೆ ಹೋಗ್ತದೆ, ಒಂದು ನಮ್ಮ ಪಂಚಾಯಿತಿಗೆ ಬರ್ತದೆ. ಹೀಗಾಗಿ ನಮ್ಮಲ್ಲಿ 80 to 90% ಇಯರ್ಲಿ ಕಲೆಕ್ಷನ್ ಆಗಿ ನಾವು ದುಡ್ಡು ಕಲೆಕ್ಷನ್ ಆದ ಹತ್ರೊಳಗೆ ಇಲ್ಲಿ ಇರುವ ನೌಕರ ಪಗಾರ ಹಾಗೆ KEB ಬಿಲ್ಲನ್ನು ಕಟ್ತಾ ಈ ಸ್ಕೀಮನ್ನು ಸಕ್ಸಸ್ವಾಗಿ ನಡೆಸ್ಕೊಂಡು ಹೊಂಟಿದ್ದೇವೆ. ಶಿರಗುಪ್ಪಿಯ ಜನ ಇಂದು ಶುದ್ಧ ನೀರನ್ನು ಪಡೆಯುತ್ತಿದ್ದಾರೆ. ಗ್ರಾಮದ ಎತ್ತರದ ಸ್ಥಳದಲ್ಲಿ ಟ್ಯಾಂಕ್ ನಿರ್ಮಿಸಿರುವುದರಿಂದ ಎಲ್ಲಾ ಪ್ರದೇಶಗಳಿಗೂ ಸಮರ್ಪಕವಾಗಿ ನೀರು ಪೂರೈಸಲು ಸಾಧ್ಯವಾಗಿದೆ. ಈ ಯಶಸ್ಸಿನ ಹಿಂದೆ ಎಲ್ಲರ ಶ್ರಮವಿದೆ. ಪಂಪ್ ಆಪರೇಟರ್, ವಾಟರ್ಮನ್, ಗ್ರಾಮ ಪಂಚಾಯತಿ ಸಿಬ್ಬಂದಿ ಮತ್ತು ಸದಸ್ಯರು, ಊರಿನ ಮುಖಂಡರು, ಸಾರ್ವಜನಿಕರು ತಮ್ಮ ಜವಾಬ್ದಾರಿಗಳನ್ನು ಅರಿತುಕೊಂಡಿದ್ದಾರೆ. ನನ್ನ ಹೆಸರು ಬಾಬಾ ಸಾಹೇಬ್ ಗುಂಡು ಕಾಂಬ್ಳೆ, ಪಂಪ್ ಆಪರೇಟರ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಜಾಕುಲಿಂದ ಮೋಟ್ರ್ ಸ್ಟಾರ್ಟ್ ಆದಮೇಲೆ ರೀ ಅಲ್ಲಿ ಸ್ಪಟಿಗೆ ಇಡ್ತೀನಿ ರೀ. ಸ್ಪಟಿಗೆ ಇಟ್ಟ ನಂತರ ರೀ ಸ್ಟೆಟ್ಲಿಂಗ್ ಟ್ಯಾಂಕ್ಲಿಂದ ರಾ ವಾಟರ್ಗೆ ತೊಗ್ತೇನೆ ರೀ. ಅಲ್ಲಿ ಕಚ್ಚಾ ಫಿಲ್ಟರ್ ಆಗ್ತೈತಿ. ರಾ ವಾಟರ್ದಿಂದ ರೀ ನಾವು ಬೇಕಾದ ಫಿಲ್ಟ್ರೇಷನ್ ರೀ ತೊಗೊಂಡ್ರಿ ಅದನ್ನು ಯಾವ್ಯಾವ ಫಿಲ್ಟರ್ ಕೆಟ್ಟಿನ ನೀರು ಇಡ್ಬೇಕಂತ ರೀ ಅದು ನೀರು ಫಿಲ್ಟರ್ ತೊಗೋತೇನೆ ರೀ. ಅಲ್ಲಿಂದ ರೀ ನಾವು ಫಿಲ್ಟ್ರೇಷನ್ ಲಿಫ್ಟ್ ತೊಗೋತೇನೆ ರೀ. ಲಿಫ್ಟಿನಿಂದ ರೀ ಓಲ್ ಟ್ಯಾಂಕ್ ತೊಗೋತೇನೆ ರೀ. ಓಲ್ ಟ್ಯಾಂಕ್ ಯಾವ ಓಲ್ ಟ್ಯಾಂಕ್ ಎಷ್ಟು ನೀರು ಬೇಕಿರಲ್ಲ ಅಷ್ಟು ಮೋಟ್ರ್ ಚಾಲು ಇಟ್ಟಿರ್ತೇನೆ ರೀ. ನಮ್ಗೆ ಇರೋದು ರೀ 2 ಮೋಟ್ರ್ ರೀ, ಒಂದು ಸ್ಪೇರ್ ಇಟ್ಟಿರ್ತೇವೆ ರೀ. ಎರಡು ಪೈಕಿ ಒಂದು ಯಾವ್ದಾರು ಐತೆ ರೀ ಅದನ್ನು ಚಾಲು ಮಾಡಿರ್ತೇವೆ ರೀ. ಆದ ನಂತರ ರೀ ನಮಗೆ ಊರಾಗ ನೀರು ಯಾವ ಗಲ್ಲಿಗೆ ಎಷ್ಟು ನೀರು ಹತ್ತವ್ರಿ ಅದಕ್ಕೆ ನಾವು ಮೋಟ್ರ್ ಅಷ್ಟು ಎಷ್ಟು ಹಿಡ್ಕೋಬೇಕು ರೀ ಅದನ್ನ ನಾವು ಚಾಲು ಮಾಡ್ಕೋತೀವಿ ರೀ. ಆನಂತರ ನಾವು ನೈಟ್ ರೀ ಕ್ಲೋರಿನೇಷನ್ ತಯಾರು ಮಾಡಿ ಇಟ್ಟಿರ್ತೇವೆ. ಮುಂಜಾನೆ ನೀರು ಸ್ಟಾರ್ಟ್ ಆದ್ಮೇಲೆ 6 ಗಂಟೆಗೆ ಸ್ಟಾರ್ಟ್ ಆಯ್ತು ರೀ ಅದು ಕ್ಲೋರಿನೇಷನ್ ಸ್ಟಾರ್ಟ್ ಮಾಡಿರ್ತೇವೆ. ಆದ್ರೆ ಯಾವ ಮೋಟ್ರಲ್ಲಿ ಸ್ಟಾರ್ಟ್ ಆಗಿರ್ತೈತ್ರಲ್ಲ ಆ ಕ್ಲೋರಿನೇಷನ್ ಸ್ಟಾರ್ಟ್ ಇದ್ದಿರ್ತೈತಿ. ಅದನ್ನ ನಾವು ಹೋಗಿ ನಮ್ಮ ವಾಟರ್ಮೆನ್ ರೀ ನೀರು ಚೆಕ್ ಮಾಡ್ತಾರೆ. ನೀರು ಚೆಕ್ ಡಾಕ್ಟರ್ ರಿಪೋರ್ಟ್ ಕೊಡ್ತಾರೆ ಅವರು. ಗ್ರಾಮ ಪಂಚಾಯಿತಿಯ ನೂತನ ಸದಸ್ಯೆ ಸಂಜೀವಿನಿಯವರು ತಮ್ಮ ಗ್ರಾಮದಲ್ಲಿ ಈಗ ನೀರಿನ ಬವಣೆ ಇಲ್ಲವೇ ಇಲ್ಲ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ನನ್ನ ಹೆಸರು ಸಂಜೀವಿನಿ, ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ಸದಸ್ಯನ. ಮೊದಲ್ರಿ ನಮ್ಮ ಊರಾಗ ಭಾಳ ನೀರ್ ಬಗ್ಗೆ ಪ್ರಾಬ್ಲಮ್ ಇತ್ರಿ. 100 ಫೂಟ್ ಉದ್ದ ಇದ್ದ ಹಗ್ಗ ಇಲ್ಲಿ ಹೆಗಲಿಗೆ ಹಾಕೊಂಡ್ರಿ, ಮ್ಯಾಲೆ ಒಂದು ಕೊಡ ಇಟ್ಕೊಂಡು ಬಗ್ಲ ಒಂದು ಕೊಡ ಇಟ್ಕೊಂಡ್ರಿ 2 ಕೊಡಲೆ ನೀರು ತರಬೇಕಾಗ್ತಿತ್ರಿ. ಮೊದ್ಲು ಅಲ್ಲ ನೀರಿಂದ ನಮ್ಗೆ ನೀರಿಂದ ಬ್ಯಾಕ್ಟೀರಿಯಾಸ್ ಎಲ್ಲ ಬರ್ತಿದ್ವು ರೀ. ಅದರಿಂದ ನಮ್ಗೆ ರೋಗ ಭಾಳ ಬರ್ತಿತ್ರಿ. ಈಗ ಹಂಗೇನಿಲ್ರಿ, ನಮ್ಗೆ ನೀರಿಂದ ನಮ್ಗೆ ಯಾವ ಪ್ರಾಬ್ಲಮ್ ಯಾವುದಿಲ್ರಿ. ಈ ಗ್ರಾಮದಲ್ಲಿ ಸಾರ್ವಜನಿಕ ನಲ್ಲಿಗಳು ಇಲ್ಲವೇ ಇಲ್ಲ. ವೈಯಕ್ತಿಕ ನಲ್ಲಿಗಳ ಮೂಲಕ ಪ್ರತಿ ಕುಟುಂಬಕ್ಕೂ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪೂರೈಕೆಯಾಗುತ್ತಿದೆ. ಹೀಗಾಗಿ ಇಲ್ಲಿನ ನೈರ್ಮಲ್ಯದ ಪರಿಸ್ಥಿತಿಯೂ ಸುಧಾರಿಸಿದೆ. ಪ್ರತಿ ಮನೆಗೂ ಶೌಚಾಲಯವಿದೆ. ಬಯಲು ಮಲ ವಿಸರ್ಜನೆಯ ಕಳಂಕದಿಂದ ಶಿರಗುಪ್ಪಿ ಹೊರತಾಗಿದೆ. ನಿರ್ಮಲ ಗ್ರಾಮ ಪುರಸ್ಕಾರಕ್ಕೂ ಈ ಗ್ರಾಮ ಪಂಚಾಯತಿ ಆಯ್ಕೆಯಾಗಿದೆ. ಇವರ ಸಾಧನೆ ಉಳಿದವರಿಗೂ ಮಾದರಿಯಾಗಬೇಕು ಅಲ್ಲವೇ?